ಕಷ್ಟ ಆಗುತ್ತೆ. ನಮ್ಮ ಮೂಲ ಉದ್ದೇಶ ಅವರ ಕಾಲದಲ್ಲಿ ಅವರು ನಿಂತ್ಕೊಳ್ಳೋ ರೀತಿ, ಅಂದರೆ ಅವ್ರು ಏನಾದರೂ ಕೆಲಸ ಮಾಡ್ತಿದ್ರೆ ಕಾಲ ಹಾಕೊಂಡು ಕೆಲಸವನ್ನು ಮಾಡ್ಬೋದು, ಏನಾದರೂ ವ್ಯಾಪಾರ ಮಾಡ್ತಿದ್ರೆ ವ್ಯಾಪಾರ ಮಾಡ್ಬೋದು, ಬೇರೆ ಯಾವ್ದಾದ್ರು ಸಣ್ಣ ಪುಟ್ಟ ಏನಾದರೂ ಕೆಲಸಗಳನ್ನ ಮಾಡೋದಕ್ಕೆ ಅವ್ರಿಗೆ ಉಪಯೋಗ ಆಗುವಂಥದ್ದು. ಅದಾಗಲಿ ಅನ್ನೋ ಉದ್ದೇಶದಿಂದ ರೋಟರಿ ಸಂಸ್ಥೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತು. ಈ ನಮ್ಮ ಒಂದು ಇದಕ್ಕೆ ಸುಮಾರು 110ರಿಂದ 115 ಜನ ಬಂದಿದ್ರು. ಅದರಲ್ಲಿ ಬಿಲೋದನಿ ಅಂದರೆ ಕಾಲಿಂದ ಮಂಡಿಯಿಂದ ಕೆಳಗಡೆ ಕಾಲು ಜೋಡಣೆ ಬೇಕಾಗಿದ್ದವರು ಸುಮಾರು ಒಂದು 44 ಜನ. ಯಬೋದನಿ ಅಂದರೆ ಸುಮಾರು ಇಲ್ಲೇ ಕಾಲು ಕಟ್ಟಾಗಿರುವಂಥವ್ರು ಸುಮಾರು 36 ಜನ. ಮತ್ತೆ ಕೈ ಬೇಕಾಗಿದ್ದವರು ಸುಮಾರು ಒಂದು 7 ಜನ. ಮತ್ತೆ ಇಲ್ಲಿಂದ ಪೂರ್ತಿ ಕಾಲಿಲ್ದಿರೋರಿಗೆ ಪೂರ್ತಿ ಕಾಲು ಅಂದರೆ ನೀ ಜಾಯಿಂಟ್ ಇಂದಾನೆ, ಅಂದರೆ ಈ ತೊಡೆ ಜಾಯಿಂಟ್ ಇಂದ ಕೆಳಗಡೆ ತನಕ ಒಂದು ಕಾಲುಗಳನ್ನ ಕೊಡುವಂಥದ್ದು, ಅದಕ್ಕೆ ಒಂದು 6 ಜನ. ಮತ್ತೆ ಬರೀ ಹಿಂದೆ ಸುಮಾರು ರೋಟರಿ ಸಂಸ್ಥೆನೇ ಸುಮಾರು 15 ವರ್ಷಗಳ ಹಿಂದೆ ಮಾಡಿತ್ತು. ಅದಾದ ನಂತರ ಇದೇ ಮೊದಲನೇದಾಗಿ ಆಗ್ತಾ ಇರೋಂಥ ಒಂದು ಶಿಬಿರ. ಇದಕ್ಕೆ ಜಿಲ್ಲಾದ್ಯಂತ ಬಹಳ ಉತ್ತಮ ಸ್ಪಂದನೆ ಬಂದಿದೆ. ನಾವು ಆಕ್ಚುಲಿ ಇದನ್ನು ಶುರು ಮಾಡಿದಾಗ ನಾವೆಲ್ಲ ಬೇರೆ ಕಡೆ, ಅಂದರೆ ಬೇರೆ ಜಿಲ್ಲೆಗಳ ಕಡೆ ಸ್ವಲ್ಪ ಎಲ್ಲ ವಿಚಾರಿಸಿದಾಗ ಸುಮಾರು ಒಂದು 30ರಿಂದ 40 ಜನ ನಿಮಗೆ ಸಿಗ್ಬೋದು ಸಾಮಾನ್ಯವಾಗಿ ಅಂತ ಹೇಳಿದ್ರು. ಅಂದರೆ ಬೇರೆ ಜಿಲ್ಲೆಗಳಲ್ಲಿ ಅಷ್ಟು ಜನ ಮಾತ್ರ ಇದ್ರು, 30-40. ಅಂದರೆ ನಾವು ಮರಕೆರ, ಮೈಸೂರು ಇಲ್ಲೆಲ್ಲ ನಾವು ವಿಚಾರಿಸಿದ್ವಿ. ಅಂದರೆ ಬೇರೆ ರೋಟರಿಯವರೇ ಮಾಡಿರೋರು 30-40 ಜನರು. ಅದಕ್ಕೆ ನಾವು ಒಂದು ಈ ಪತ್ರಿಕಾ ಭವನದಲ್ಲೇ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ವಿ. ನೀವು ಕೃತಕ ಕೈ ಕಾಲುಗಳನ್ನ ಹಾಕೋದಕ್ಕೆ ಬಂದಿದ್ರು. ಈ ಒಂದು ಇದನ್ನ